ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಧನುರಾಶಿಯ ಯುಗಾವಧಿ ಹಬ್ಬ ಅಂದರೆ ಹೊಸ ಸಂವತ್ಸರ, ಹೊಸ ಮಾಸದ ಭವಿಷ್ಯವನ್ನು, ವರ್ಷಪೂರ್ತಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೀ ನಮಃ. ವೀಕ್ಷಕರೇ, ಧನುರ್ರಾಶಿ, ನಾವೀಗ ಗೋಚಾರದಲ್ಲಿರ್ತಕ್ಕಂತಹ ಒಂದು ಫಲಾಫಲಗಳನ್ನು ಚಿಂತನೆ ಮಾಡೋಣ. ಧನುರ್ರಾಶಿಯಿಂದ 3ನೇ ಮನೆ ರಾಹು, ಅಂದರೆ ಮಾತಾಪಿತೃಗಳ ಪೂರ್ವಜರ ಆಸ್ತಿಗಳ ಮರಳಿ ಬರುವಂಥದ್ದು, ಅದರಲ್ಲಿ ಪಾಲುದಾರಿಕೆ ನಿಮಗೆ ಲಭ್ಯವಾಗತಕ್ಕಂಥದ್ದು. ನಿಮ್ಗನ್ನಿಸ್ಬೋದು, ಎಷ್ಟೋ ದಿನದ ನಂತರ, ಎಷ್ಟೋ ವರ್ಷಗಳ ನಂತರ ನಮ್ಮ ಆಸ್ತಿ ನಮಗೆ ಸಿಗಲ್ಲ, ಅಥವಾ ಆಸ್ತಿಯನ್ನು ಬೇರೆ ಯಾರೋ ನೋಡ್ಕೋತಾರೆ, ಹಾಗೆ ಹೀಗೆ ಈ ಥರದ ಒಂದಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಖಂಡಿತವಾಗಿಯೂ ಅದು ಸರಿಯಲ್ಲದ ವಿಚಾರ. ನಿಮಗೆ ಪಿತ್ರಾರ್ಜಿತ ಆಸ್ತಿ ಖಂಡಿತವಾಗಿಯೂ ಬರುತ್ತೆ ಹೇಳತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ಶನಿ, ಅಂದರೆ ಇಲ್ಲಿ ಭಾಳ ವಿಶೇಷವಾಗಿ 3ನೇ ವ್ಯಕ್ತಿಯಿಂದ ಅಥವಾ ನಿಮ್ಮ ಜೊತೆ ಯಾರಾದರೂ ಪಾರ್ಟ್ನರ್ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಅಥವಾ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಶೇರ್ ಹೋಲ್ಡರ್ ತಗೊಳ್ತಕ್ಕಂಥದ್ದು. ಸೊ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು, ಹೆಚ್ಚು ಅಭಿವೃದ್ಧಿಯನ್ನು, ಇವೆಲ್ಲವನ್ನು ಕೂಡ ಸಿಗುವಂತಹ ಒಂದು ಅದ್ಭುತವಾದಂತಹ ಯೋಗ ಇರ್ತಕ್ಕಂಥದ್ದು ಧನಯೋಗ ಹೇಳತಕ್ಕಂಥದ್ದು. ಅಂತಹ ಒಂದು ಪರಿಪೂರ್ಣವಾಗಿರ್ತಕ್ಕಂತಹ ಯೋಗ, ಹೀಗೆ ಇವೆಲ್ಲವೂ ಕೂಡ ದೈವಾನುಕೂಲ ಸಿದ್ಧಿಯಾಗಿ ಬರ್ತಕ್ಕಂತಹ ಒಂದು ಯೋಗದಿಂದ ಕೂಡಿ ಬರ್ತಕ್ಕಂಥದ್ದು ಧನುರಾಶಿಯವರಿಗೆ. ವರ್ಷ ಪೂರ್ತಿ ಕೂಡ ಈ ಯೋಗ ಹೇಳತಕ್ಕಂಥದ್ದು, ಅಂದರೆ ಕಮಲ ಯೋಗ ಹೇಳ್ತಕ್ಕಂಥದ್ದು. ಕಮಲ ಅಂದರೆ ಲಕ್ಷ್ಮಿಯ ಸಂಕೇತ ಹೇಳ್ತಕ್ಕಂಥದ್ದು. ಅಂದರೆ ಕಷ್ಟಪಟ್ಟು, ಈ ಹಿಂದೆ ನೀವು ಕಷ್ಟಪಟ್ಟಿದ್ದೀರಿ, ಈಗ ನಿಮಗೆ ಒಳ್ಳೆಯದಾಗ್ತಾ ಇದೆ, ಒಳ್ಳೆಯ ಶುಭ ಕಾಲ, ಶುಭ ಸಮಯಗಳು ನಿಮಗೆ ಕೂಡಿ ಬರ್ತಾ ಇದೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತಕ್ಕಂಥದ್ದು. ಇನ್ನು ಧನುರಾಶಿಯಿಂದ 7ನೇ ಮನೆ ಸಪ್ತಮಾಧಿಪತಿ ಗುರು. ನೋಡಿ, ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನಗಳನ್ನು ಹೊಂದಿರತಕ್ಕಂಥದ್ದು, ಸ್ಥಾನಗಳನ್ನು ಅಲಂಕರಿಸ್ತಕ್ಕಂತಹ ಕೃಪಕಟಾಕ್ಷೆಯನ್ನು ಹೊಂದಿರತಕ್ಕಂಥದ್ದು. ಬೃಹಸ್ಪತಿಯ ಯೋಗ ಹೇಳ್ತಕ್ಕಂಥದ್ದು. ನೋಡಿ, ಇದು ಕೂಡ ಒಂದು ಅದ್ಭುತ. ಬೃಹಸ್ಪತಿ ಯೋಗ ಹೇಳ್ತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿ ಆನಂದಮಯವಾಗಿರ್ತಕ್ಕಂತಹ ಒಂದು ಯೋಗ ನಿಮಗೆ ಸಿಗುವಂಥದ್ದು. ಇಂತಹ ಒಂದು ಯೋಗದಲ್ಲಿ ಒಂದು ದೈವಾನುಕೂಲ ಸಿದ್ಧಿಯಾಗಿ ದೈವಾನುಕೂಲದ ಅನುಗ್ರಹವನ್ನು ಪಡೆಯುವಂಥದ್ದು. ಹಾಗೆ ಸಿಂಹರಾಶಿಯಲ್ಲಿ ಕೇತು, ಇದು ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಒಟ್ಟಿನಲ್ಲಿ ನೋಡಿ, ಗೋ ಸಾಗಾಣಿಕೆ, ಮಹಿಷ ಸಾಗಾಣಿಕೆ ಅಥವಾ ಪಶುಸಂಗೋಪನಾ, ಇದರಲ್ಲೆಲ್ಲ ಹೆಚ್ಚೆಚ್ಚು ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥದ್ದು. ರೇಷ್ಮೆ ಬೆಳೆಗಾರರಿಗೂ ಕೂಡ ಮುಂದಿನ ದಿನದಲ್ಲಿ ತುಂಬಾ ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ಹಾಗೆಯೇ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಲ್ಲಿ ಟೆಂಡರ್ಗಳು ಪಡೆಯುವಂಥದ್ದು, ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಕಮಿಷನ್ ಇರ್ಬೋದು, ಅಥವಾ ಒಂದು ಟೆಂಪರವರಿ ಕೆಲಸ ಮಾಡ್ತಂದರೆ ಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಇರ್ಬೋದು. ಹೀಗೆ ನಾನಾ ಥರದ ಒಂದಷ್ಟು ವ್ಯವಹಾರಗಳನ್ನು ಮಾಡಿಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ತುಂಬ ಚೆನ್ನಾಗಿ ಲಾಭವನ್ನು ತಂದುಕೊಡ್ತಾ ಇರ್ತಕ್ಕಂಥದ್ದು. ಹಾಗೆ ಧನಸ್ಥಾನಾಧಿಪತಿ, ಧನಾಗಮನ ಉಂಟಾಗತ್ತೆ, ಬಹು ಯೋಗ ಹೇಳ್ತಕ್ಕಂಥದ್ದು. ಅಂದರೆ ಕೇಂದ್ರಾಧಿಪತ್ಯದಿಂದ ಬಹುಯೋಗ, ಅದರಲ್ಲೂ ಕೂಡ ನಿಮಗೆ ಈಗ ಶುಕ್ರ ದಶೆ ಪ್ರಾರಂಭವಾಗತ್ತೆ. ನಂತರ ದಿನದಲ್ಲಿ ಶುಕ್ರ ದಶೆ ಶುರುವಾದರೆ ವಿಪರೀತವಾದಂತಹ ಒಂದು ರಾಜಯೋಗ, ಒಂದು ಆನಂದ ಯೋಗ ಹೇಳ್ತಕ್ಕಂಥದ್ದು. ಹೋಟೆಲ್ ಉದ್ಯಮ ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಅಧಿಕ ಲಾಭವನ್ನು ತಂದುಕೊಡುತ್ತೆ. ವೀಕ್ಷಕರೇ,
ಇನ್ನೂ ಹೆಚ್ಚೆಚ್ಚು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನಲ್ಲಿ ಕಷ್ಟಗಳು ನಷ್ಟಗಳಿರುತ್ತೆ, ನೇರವಾಗಿ ಕರೆ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ, ಈ ವರ್ಷ ಧನುರಾಶಿಯವರಿಗೆ ವ್ಯಯಕ್ಕಿಂತ ಅದೃಷ್ಟವೇ ಜಾಸ್ತಿ ಹೇಳ್ತಕ್ಕಂಥದ್ದು. ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಈ ವರ್ಷದ ಆರಾಧ್ಯ ದೈವ ಮಂಗಳ ಗ್ರಹನ ಆರಾಧನೆ ಮಾಡಿ, ಓಂ ಅಂಗಾರಕಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ, ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕಿನ ಪ್ರಯಾಣ ಅತ್ಯಂತ ಶ್ರೇಷ್ಠವಾದದ್ದು. ಶುಭವಾಗಲಿ, ಮಂಗಲವಾಗಲಿ.